ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ. ರವಿಯವರ ಇವತ್ತಿನ ಯುವ ಜನಾಂಗ ಏನಾಗಿದೆ, ನನ್ನ ಮಗ ರೈತ ಆಗೋದು ಬೇಡ ಅಂತ ಪ್ರತಿಯೊಬ್ಬ ರೈತ ನಿರ್ಧಾರ ಮಾಡ್ತಾ ಇದ್ದಾನೆ. ಇವತ್ತು ಹಳ್ಳಿಗಳಿಗೆ ಹೋದ್ರೆ ಎಲ್ಲ ನಮ್ಮ ಪ್ರತಿಭಾವಂತ ಯುವ ಜನಾಂಗ ನಗರ ಪ್ರದೇಶಗಳಿಗೆ ಬಂದು ಒಳ್ಳೊಳ್ಳೆ ಜಾಬಲ್ಲಿ ಇದ್ದಾರೆ. ಅವ್ರ ತಂದೆ ತಾಯಿ ಪಿತ್ರಾರ್ಜಿತವಾಗಿ ಮಾಡ್ಕೊಂಬಂದಂತ ಭೂಮಿ ಇವತ್ತು ಪಾಳು ಬಿದ್ದಿದೆ. ಇವತ್ತು ರೈತ ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಸಿಗದೆ ರೈತಾಪಿ ವರ್ಗದ ಪ್ರಮಾಣ ತುಂಬಾ ಕಮ್ಮಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಹಣ ಕೊಟ್ಟರು ಕೂಡ ರೈತ ಬೆಳೆದಂತ ದಿನಸಿ ಪದಾರ್ಥಗಳು ಸಿಗದೆ ನಮಗೆ ಆಹಾರದ ಕೊರತೆ ಆಗ್ಬೋದು. ಇಂತಹ ಸಂದರ್ಭದಲ್ಲಿ ನೀವೇನ್ ಹೇಳ್ತೀರಾ? ರೈತರು ಈಗ ನಾವು ರೈತರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಮ್ಮ ದೇಶದ ಬೆನ್ನೆಲುಬು ರೈತರು. ಯಾವುದೇ ಕಾರ್ಯಕ್ರಮ ಶುರು ಮಾಡ್ಬೇಕಾದ್ರೆ ರೈತ ಗೀತೆಯಿಂದ ಶುರು ಮಾಡ್ತಾರೆ. ರಾಜಕಾರಣಿಗಳ ವೇದಿಕೆನಲ್ಲಿ ಬೊಬ್ಬೆ ಹೊಡಿದ್ದಾರೆ ರೈತ ಗೀತೆ ಆಡೋದು. ರೈತರು ಪ್ರತಿಭಟನೆ ಮಾಡ್ಬೇಕಾದ್ರೆ ಒಂದ್ ಎಕರೆ ಜಮೀನು ಇರೋದಿಲ್ಲ, ಅವನು ಇದು ಹಸಿರು ಟವಲ್ ಹಾಕೊಂಡು ನಾನು ಪ್ರತಿಭಟನೆ ಅಂತಾನೆ. ಅವ್ರು ಯಾರು ಒರಿಜಿನಲ್ ರೈತರುಗಳಲ್ಲ. ಪ್ರತಿಭಟನೆ ಮಾಡಕ್ಕೆ ಬರುವಂತ ಒರಿಜಿನಲ್ ರೈತರುಗಳು ಪಾಪ ಅವ್ರ ಗೋಳು ಯಾವ ಮಟ್ಟದಲ್ಲಿ ಇದೆ ಅಂತಂದ್ರೆ, ಅವ್ರಿವತ್ತು ಅವ್ರಿಲ್ಲ ಅಂದ್ರೆ ನಮ್ಗೆ ಅನ್ನ ಇಲ್ಲ, ಅವ್ರಿಗೆ ದುಡಿಲಿಲ್ಲ ಅಂದ್ರೆ ನಮ್ಗೆ ಊಟ ಇಲ್ಲ. ಇವತ್ತು ನೋಡ್ರಿ, ಅವ್ರಿಗೆ ಸರ್ಕಾರ ಅವ್ರ ಬೆಂಬಲಕ್ಕೆ ನಿಲ್ಲಬೇಕು ಅನ್ನೋದೇ ಅಷ್ಟೇ ನಮ್ಮ ಉದ್ದೇಶ. ಅವರು ನಮ್ಗೆ ಬೆಳೆದಂತ ಬೆಲೆಗೆ ಬೆಂಬಲ ಬೆಲೆ ಸಿಕ್ಕಿದ್ರೆ ಮತ್ತೆ ಇವ್ರು ಹೇಳದಂಗೆ ರೈತರ ಕುಡಿತಾರೆ. ಇಲ್ಲ ಅಂತಂದ್ರೆ ಈಗ ಬೆಂಬಲ ಬೆಲೆ ಕೊಟ್ಟಂತ ರೈತರಿಗೆ ಮಕ್ಳುಗಳಿಗೆ ಹೆಣ್ಕೊಡೋದು. ಅದರಿಂದ ರೈತರಿಗೆ ಆದಾಯ ಬಂದ್ರೆ ತಾನೆ ಅವರು ಮತ್ತೆ ತಿರ್ಗಾ ರೈತಾಪಿ ಜೀವನ ಮಾಡಕ್ಕೆ ಮುಂದುವರಿಯಕ್ಕೆ ಸಾಧ್ಯ. ಆದ್ರೆ ಸರ್ಕಾರ ಅವರ ಪರವಾಗಿ ನಿಲ್ಬೇಕು, ರೈತರನ್ನ ಬೆಂಬಲಿಸಬೇಕು, ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು, ರೈತರಿಗೆ ಉತ್ತೇಜನ ಕೊಡಬೇಕು. ರೈತರಿಗೆ ಗೌರವಿಸಿದಾಗ ಮಾತ್ರನೇ ನಮ್ಗೆ ಅನ್ನ ಸಿಗ್ತದೆ. ಇಲ್ಲ ನಾವು ರೈತರಿಲ್ಲ ಅಂದ್ರೆ ನಾವಿಲ್ಲ. ಇವತ್ತು ಯಾರಾದ್ರೂ ಒಂದು ಮಗು ಕೇಳಿದ್ರೆ ಏನಾಗ್ತೀಯ ಅಂತಂದ್ರೆ, ನಾನು ಡಾಕ್ಟರ್ ಆಗ್ತೀನಿ, ಪೊಲೀಸ್ ಆಗ್ತೀನಿ, IAS ಆಗ್ತೀನಿ ಅಂತಾರೆ. ಯಾರು ರೈತರಾಗ್ತೀನಿ ಅಂತ ಯಾರು ಬರ್ತಿಲ್ಲ. ಎಲ್ಲಾರು ರೈತರಿಗೆ ಗೌರವ ಕೊಡಿ, ರೈತರಿಗೆ ಸೆಲೆಕ್ಟ್ ಹೊಡೆಯೋಣ. ಅವ್ರಿಗೆ ಇನ್ನೊಂದು ಹೇಳಿ ಸರ್. ರೈತ ಕಾರ್ಮಿಕ ಅಂತಾರೆ. ರೈತ ಕೂಲಿ ಕೆಲಸ ಮಾಡೋರಿಗೆ ಹೆಣ್ಣು ಕೊಡ್ತಾ ಇಲ್ಲ. ರೈತರ ಮಕ್ಕಳಿಗೆ ಇವತ್ತು ಮಾಡ್ಕೊಂತಾರೆ. ಹೌದು, ದಯವಿಟ್ಟು ರೈತರು ಗೌರವಿಸಿ, ರೈತರನ್ನು ಆರಾಧಿಸಿದಂತ ಎಲ್ಲ ಗಣ್ಯರಿಗೂ ವಂದನೆಗಳು. ವೀಕ್ಷಕರೇ, ನಾನು ಹೇಳೋದು ಇಷ್ಟೇನೆ. ನೆಕ್ಸ್ಟ್ ನಮ್ಮ ಪತ್ರಿಕೆಯಲ್ಲಿ ರೈತರ ಬಗ್ಗೆ ಮುಂದಿನ ಸಂಚಿಕೆ ನೋಡಿ ನಮ್ಮನ್ನು ಆರೈಸಿ. ಏಕೆಂದ್ರೆ ರೈತರನ್ನ ನಾವೆಲ್ಲರೂ ಗೌರವಿಸೋಣ. ಬಂಧುಗಳೇ, ಅನ್ನಪೂರ್ಣೆ ಸದಾಪೂರ್ಣೆ ಅಂತಾರೆ. ನಮಗೆ ಅನ್ನ ಸಿಗೋದು ರೈತರಿಂದ. ನಾವೆಲ್ಲರೂ ಕೂಡ ರೈತರನ್ನ ಸಲ್ಯೂಟ್ ಮಾಡೋಣ, ರೈತಾಪಿ ವರ್ಗವನ್ನ ಗೌರವಿಸೋಣ. ರೈತರಿಗೆ ಜೈ ಜವಾನ್ ಜೈ ಕಿಸಾನ್. ಮುಂದಿನ ಒಂದು ಚರ್ಚೆನಲ್ಲಿ ಒಂದು ಒಳ್ಳೆಯ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀವಿ. ನಮಸ್ಕಾರ.